ಸುಮಾರು ಜನ ಕೇಳ್ತಾರೆ ಒಂದ್ಸಲ ಮಾಡಿಸಿದ್ರೆ ಸಾಕಾ ಮತ್ತೆ ಮತ್ತೆ ಇದೇ ಪೊರೆ ಆಪರೇಷನ್ ಮಾಡಿಸ್ಬೇಕಾ ಅಂತ. ಒಂದ್ಸಲ ಪೊರೆ ತೆಗೆದ್ರೆ ಅಂದ್ರೆ ನಮ್ ನಾರ್ಮಲ್ ಲೆನ್ಸ್ ತೆಗೆದ್ಬಿಟ್ಟಿದೆ, ಆದ್ರಿಂದ ಅಲ್ಲಿ ಮತ್ತೆ ಪೊರೆ ಬರೋ ಚಾನ್ಸ್ ಇಲ್ಲ. ಆದ್ರೆ ಇನ್ನೊಂದು ಕಂಡೀಷನ್ ಇದೆ, ಅದನ್ನ ಆಫ್ಟರ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಲೆನ್ಸ್ ನಾವು ಇಟ್ಟಿರ್ತೀವಲ್ಲ, ಲೆನ್ಸ್ಗೆ ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರ್ ಒಂದು ಇರುತ್ತೆ ಲೆನ್ಸ್ ಹಿಂದಗಡೆ ಕ್ಯಾಪ್ಸುಲ್ ಅಂತ, ಅದು ಸ್ವಲ್ಪ ಥಿಕ್ ಆಗುತ್ತೆ. ಅದ್ರಲ್ಲಿ ಒಂಚೂರು ಕಸ ಕೂತ್ಕೊಳ್ಳೋದು, ಸಾಮಾನ್ಯವಾಗಿ ನಾವು ಕಾಮನ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ ಕಸ ತುಂಬಿಕೊಂಡಿದೆ ಅಂದ್ಬಿಟ್ಟು ಅಂತ. ಆ ಲೆನ್ಸ್ಗೂ ಆ ಕ್ಯಾಪ್ಸುಲ್ಗೂ ಮಧ್ಯೆ ಈ ಸೆಲ್ ಪ್ರಾಲಿಫರೇಷನ್ ಆಗುತ್ತೆ, ಅದರಿಂದ ಜಾಸ್ತಿ ಆದ್ರೆ ಅದು ತಿರುಗಿ ಒಂದು ಲೇಯರ್ ತರ ಬರುತ್ತೆ. ಹಾಗೇನಾದ್ರೂ ಆಗಿದ್ದಲ್ಲಿ ಅದು ಸ್ವಲ್ಪ ಬ್ಲರ್ ಆಗಬಹುದು. ಇದನ್ನ ನಾವು ಆಫ್ಟರ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಪೊರೆ ಬಂದಾಗ ಹೇಗೆ ದೃಷ್ಟಿ ಮಂಜಾಗುತ್ತೋ ಅದೇ ತರ ಪೊರೆ ಆಪರೇಷನ್ ಆದ್ಮೇಲೂ ಮಂಜಾಗುವಂತ ಸ್ಥಿತಿ. ಆದ್ರೆ ಇದು ಗಾಬರಿ ಪಡುವಂಥದ್ದು ಏನಿಲ್ಲ, ಇದಕ್ಕೆ ಸರ್ಜರಿನೂ ಬೇಕಿಲ್ಲ. ಇದು ಆ ಮೆಂಬ್ರೇನಿನ ನಾವು ಬ್ರೇಕ್ ಮಾಡ್ಬೇಕು. ಅಂದ್ರೆ ವಿ ಹ್ಯಾವ್ ಟು ಜಸ್ಟ್ ಪುಟ್ ಸಮ್ ಲೇಸರ್ ಶಾಟ್, ಅದೊಂದು OPD ಪ್ರೊಸೀಜರ್ ಅಷ್ಟೇ. ಅದರಿಂದ ಒಂದು 3-4 ಲೇಸರ್ ಶಾಟ್ ಬಿಟ್ಟು ಅದನ್ನ ಓಪನ್ ಮಾಡಿದ್ರೆ ಸಾಕು. ಅದನ್ನ ಒಂದ್ಸಲ ಮಾಡಿದ್ರೆ ಸಾಕು, ಅದು ಮತ್ತೆ ಬರಲ್ಲ.